ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ನಾನು ನಿಮಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ನನ್ನ ಮಗುಗೆ ಅವ್ನು ತುಂಬಾ ಯಾಕೋ ಫೋನಿಗೆ ಅಡಿಕ್ಟ್ ಆಗ್ತಾ ಇದ್ದ. ಸೊ ಅದನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ಏನೋ ಒಂದು ಪರ್ಚೇಸ್ ಮಾಡಿದ್ದೀನಿ. ಸೊ ಅದು ಏನು ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದರಿಂದ ನಿಮಗೆ ನಿಜವಾಗ್ಲೂ ಸ್ಕ್ರೀನ್ ಟೈಮ್ ತುಂಬಾನೇ ರೆಡ್ಯೂಸ್ ಆಗುತ್ತೆ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಗ ಮೊದಲೆಲ್ಲ ಫೋನ್ ಯೂಸ್ ಮಾಡ್ತಾನೆ ಇರಲಿಲ್ಲ. ಬರ್ತಾ 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 ಹೇಗೆ ಅಂದರೆ, ಊಟ ಮಾಡ್ಬೇಕಂದ್ರೆ ಅಮ್ಮ ಫೋನು, ಮಲ್ಕೋಬೇಕಂದ್ರೆ ಅಮ್ಮ ಫೋನು, ಇವೆರಡೇ ಟೈಮಲ್ಲಿ ಕೇಳೋದು. ಬಟ್ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಬಿಕಾಸ್ ನಾನು ಬೇರೆಯವ್ರಿಗೆಲ್ಲ ಹೇಳ್ತಿದ್ದೆ, ಮಕ್ಳಿಗೆ ಫೋನ್ ಕೊಡಬೇಡಿ ಬಟ್ ಏನಾಗುತ್ತೆ ಅಂದರೆ, ಅವ್ರು ಊಟ ಮಾಡಿದರೆ ಸಾಕು ಅನ್ಸ್ಬಿಡುತ್ತೆ ನಮಗೆ ಆ್ಯಸ್ ಅ ಮದರ್ ಒಂದೊಂದ್ಸರಿ. ಅವಾಗ ಕೊಟ್ಬಿಡ್ತೀವಿ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ಬೋದು ಅಂತ ಹಾಗೆ ಥಿಂಕ್ ಮಾಡ್ತಾ ಇದ್ದೆ. ಸೊ ಏನಾದರೂ ಬೇರೆ ಥರ ಅವನ್ನ ಎಂಗೇಜ್ ಮಾಡ್ಬೋದಾ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅವನಿಗೆ ಕಾರ್ಡ್ಸ್ ABCD ಎಲ್ಲ ತರಿಸ್ಕೊಟ್ಟೆ. ಬಟ್ ಅದು ಅವನು ಜಾಸ್ತಿ ಇದು ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಏನಾದರೂ ಬೇರೆ ಥರ ಟ್ರೈ ಮಾಡೋಣ ಅಂತ ಬೇರೆ ಒಂದು ಇವಾಗ ಆರ್ಡರ್ ಮಾಡಿದ್ದೀನಿ. ಅದೇನಂತ ನಿಮಗೆ ತೋರಿಸ್ತೀನಿ. ಸೊ ಇದಂತೂ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ 2 to 6 ಇಯರ್ಸ್ ಕಿಡ್ಸ್ ಇದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ತುಂಬಾನೇ ಬೆನಿಫಿಟ್ ಆಗುತ್ತೆ. ಸೊ 2 to 6 ಇಯರ್ಸ್ ಯಾರಾದರೂ ಕಿಡ್ಸ್ ಇದ್ರೆ ಈ ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಕೊನೆವರೆಗೂ ವಿಡಿಯೋನ ನೋಡಿ. ಸೊ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಅಂದರೆ, ಆಲ್ರೆಡಿ ಓಪನ್, ನನ್ನ ಮಗ ಇದಾನಲ್ಲ ಅವನು ಒಂಥರ ಎಲ್ಲ ಓಪನ್ ಮಾಡಿ ಹಾಳು ಮಾಡಿಬಿಟ್ಟಿದ್ದಾನೆ. ಸೊ ಇದು ಬಂದು ನಾವು ತಗೊಂಡಿರೋದು ಕಾರ್ಡ್ ಅರ್ಲಿ ಎಜುಕೇಶನ್ ಡಿವೈಸ್ ಅಂತ. ಸೊ ಫುಲ್ ಡೆವಲಪ್ ಯುವರ್ ಬೇಬೀಸ್ ಇಮ್ಯಾಜಿನೇಷನ್. ಸೊ ಇದ್ರ ನೇಮ್ ಬಂದ್ಬಿಟ್ಟು ಕಾರ್ಡ್ ಅರ್ಲಿ ಎಜುಕೇಶನ್ ಡಿವೈಸ್. ಆ್ಯಂಡ್ ಇದು ಬಂದು ನಾವು ಬ್ರ್ಯಾಂಡ್ ನೇಮು ಟಾಯ್ ಸೈನ್ ಅಂತ. ಆ್ಯಂಡ್ ಇದನ್ನ ಆ್ಯಕ್ಚುಲಿ MRP ಪ್ರೈಸ್ ಬಂದು 999 ಇದೆ. ಸೊ ಬಟ್ ನಿಮಗೆ ಆನ್ಲೈನಲ್ಲಿ ತುಂಬ ಕಡಿಮೆ ಪ್ರೈಸಿಗೆ ಸಿಗ್ತದೆ. ವಿತಿನ್ 300-350 ಒಳಗಡೆ ನಿಮಗೆ ಪರ್ಚೇಸ್ ಮಾಡ್ಬೋದು. ಸೊ ಡಿಫ್ರೆಂಟ್ ಪ್ಲಾಟ್ಫಾರ್ಮಲ್ಲಿ ನೀವು ತೊಗೊಂಡಿರಿ ಅಂದರೆ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ಸೊ ಇದು ನಮಗೆ ಜಸ್ಟ್ 250 ರುಪೀಸಿಗೆ ಸಿಕ್ತು. ಇವಾಗ ನಾನು ಚೆಕ್ ಮಾಡಿ ನೋಡಿದೆ, ಇವಾಗ ಒಂದು ಅರೌಂಡ್ 300-350 ರೇಂಜಲ್ಲಿ ಇದೆ. ಸೊ ಬಟ್ ನಿಜವಾಗ್ಲೂ ತುಂಬಾನೇ ವರ್ತ್ ಇದೆ ಅಂತ ಹೇಳ್ಬೋದು. ಸೊ ಈ ಒಂದು ಇದರಲ್ಲಿ ನಿಮಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಇಲ್ಲೇ ಕೊಟ್ಟಿದ್ದಾರೆ ಕಾರ್ಡ್ ಕಾನ್ಫಿಗರೇಷನ್ ಟೇಬಲ್. ಅನಿಮಲ್ಸ್ 56 ಇರುತ್ತೆ, ಡೈಲಿ ನೆಸೆಸಿಟೀಸ್ 31, ವೆಹಿಕಲ್ಸ್ 25, ಫುಡ್ 21, ಫ್ರೂಟ್ಸ್ 18, 1112 ಟೋಟಲ್ 1112 ಕಾರ್ಡ್ಸ್ ಇದೆ. ನಿಮಗೆ ಡಬಲ್ ಸೈಡೆಡ್ ಇದೆ ಅಂಡ್ ತುಂಬಾನೇ ಬೆನಿಫಿಟ್ಸ್ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಅಂಡ್ ಕಾಸ್ಟ್ಯೂಮ್ಸ್ ಇದೆ, ನೇಚರ್ ಇದೆ, ಕಲರ್ಸ್ ಇದೆ, ಪರ್ಸನ್ಸ್ ಇದೆ, ಜಾಬ್ಸ್ ಇದೆ, ಶೇಪ್ಸ್ ಇದೆ. ಸೊ ತುಂಬಾನೇ ಒಂದು ನಿಮ್ಮ ಚೈಲ್ಡ್ದು ವೊಕ್ಯಾಬ್ಯುಲರಿ ತುಂಬಾನೇ ಇಂಪ್ರೂವ್ ಆಗುತ್ತೆ. ನೀವೇನ್ ಪ್ರೀ ಸ್ಕೂಲ್ ಕಳಿಸಿದಾಗ ಅವ್ರು ಕಲಿಸ್ತಾರೆ ಅದೆಲ್ಲ ಆಲ್ರೆಡಿ ಕಲ್ತ್ಕೊಂಡ್ಬಿಡ್ತಾರೆ ಆಲ್ಮೋಸ್ಟ್. ನಿಜವಾಗ್ಲೂ ನನ್ನ ಮಗನೂ ಕೂಡ ಇದನ್ನ ಎಂಜಾಯ್ ಮಾಡ್ದ. ಅದು ನನಗೆ ಸಿಕ್ಕಾಬಿಡೆ ಖುಷಿಯಾಗಿದ್ದು. ಸೊ ಈ ಒಂದು ನಿಮ್ಮ ಬಾಕ್ಸ್ ಅಲ್ಲಿ ಅವರು ನಿಮ್ಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ, ಸ್ಕ್ರೀನ್ ಕೊಟ್ಟಿರ್ತಾರೆ. ಈ ಒಂದು ಸ್ಕ್ರೀನ್ ಕೊಟ್ಟಿದ್ದಾರೆ. ಅಂಡ್ ಈ ತರ ಒಂದು ನಿಮಗೆ ಬಾಕ್ಸ್ ಕೊಟ್ಟಿರ್ತಾರೆ. ಇದ್ರೊಳಗಡೆ ಆಕ್ಚುಲಿ ಕಾರ್ಡ್ಸ್ ಇರುತ್ತೆ. ಸೊ ಇಲ್ಲೂ ಕೂಡ ನಿಮ್ಗೆ ಯಾವ್ಯಾವ ರೀತಿ ಕಾರ್ಡ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಅಂಡ್ ಒಂದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ ಚಾರ್ಜರ್ ಕೂಡ ನೀವು ಹಾಕೋಬಹುದು. ನೋಡ್ತಾ ಇರ್ಬೋದು ಇದೆಲ್ಲ ಕಾರ್ಡ್ಸ್. ಸೊ ನಾನು ಎಲ್ಲ ಕಾರ್ಡ್ಸ್ ಕೂಡ ನಿಮ್ಗೆ ತೋರಿಸ್ತೀನಿ. ಸೊ ನಿಜವಾಗ್ಲೂ ತುಂಬಾನೇ ಕಾರ್ಡ್ಸ್ ಇದೆ, ಅದೇ ನಿಮ್ಗೆ ತುಂಬಾ ಬೆನಿಫಿಟ್ ಇರೋದು. ಸೊ ಅಂಡ್ ಕಾರ್ಡ್ಸ್ ಆಲ್ಸೋ ಡಬಲ್ ಸೈಡೆಡ್ ಇದೆ. ನೋಡ್ತಾ ಇರ್ಬೋದು ನೀವು, ಡಬಲ್ ಸೈಡೆಡ್ ಇದೆ. ಅಂಡ್ ಡಬಲ್ ಸೈಡೆಡ್ ಇರೋದಲ್ದೇ ನಿಮ್ಗೆ ಕಲರ್ಫುಲ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾನೇ ಅಟ್ರಾಕ್ಟ್ ಆಗುತ್ತೆ. ಅಂಡ್ ಇವನ್ ಸೌಂಡ್ ಕೂಡ ಬರುತ್ತೆ. ಅದು ನಿಮ್ಗೆ ತುಂಬಾನೇ ಬೆನಿಫಿಟ್ ಇರೋ ಅಂತದ್ದು ಅಂತ ಹೇಳ್ಬೋದು. ಸೊ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಸೊ ಇದನ್ನ ಹೇಗೆ ಯೂಸ್ ಮಾಡೋದಂತ ಫಸ್ಟ್ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, ಸೊ ಇಲ್ಲಿ ಇದೆಲ್ಲ ಇದು ಆನ್ ಅಂಡ್ ಆಫ್ ಬಟನ್. ಸೊ ಇವಾಗ ನಾನು ಆನ್ ಮಾಡ್ತೀನಿ. ನೋಡಿ, ಹಲೋ, ನೈಸ್ ಟು ಮೀಟ್ ಯು ಅಂತ ಈ ತರ ಎಲ್ಲ ಹೇಳುತ್ತೆ. ಅಂಡ್ ನೀವು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೆ ಐ ಆಮ್ ಗೋಯಿಂಗ್ ಟು ರೆಸ್ಟ್ ಟೈಮ್ ಅಂತೆಲ್ಲ ಹೇಳುತ್ತೆ, ಆಫ್ ಮಾಡದೆ ಬಿಟ್ರೆ. ಸೊ ತುಂಬಾನೇ ಒಂಥರ ಅಟ್ರಾಕ್ಟಿವ್ ಆಗಿದೆ. ಮಕ್ಕಳು ತುಂಬಾನೇ ಲೈಕ್ ಮಾಡ್ತಾರೆ. ಸೀರಿಯಸ್ಲಿ ನನ್ನ ಮಗಂಗೆ ಇದು ತುಂಬಾನೇ ಇಷ್ಟ ಆಯ್ತು. ಅಂಡ್ ಇಲ್ಲಿ ಬಂದು ಇದು ಚಾರ್ಜಿಂಗ್ ಬಟನ್. ಇಲ್ಲಿ ನೀವು ಚಾರ್ಜರ್ ಮಾಡ್ಕೊಬಹುದು. ಅಂಡ್ ಇವಾಗ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಸೊ ನೀವು ಇವಾಗ ಯಾವ್ದಾದ್ರು ಕಾರ್ಡ್ ತಗೊಬಹುದು. ಓಕೆ, ಸೊ ನಾನು ಇವಾಗ ಫಸ್ಟ್ ಜೀಬ್ರಾ ತಗೊಂತಾ ಇದ್ದೀನಿ. ಸೊ ಅನಿಮಲ್ಸ್, ಇದನ್ನ ನೀವು ಈ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು. ಇಲ್ಲಿ ನೋಡಿದ್ರ, ಸೊ ನೇಮ್ ಕೂಡ ಹೇಳುತ್ತೆ. ಅಂಡ್ ಪ್ರೊನೌನ್ಸಿಯೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ. ಇವಾಗ ನಾರ್ಮಲ್ ಆಗಿ ನಾವು ಯೂಸ್ ಮಾಡೋ ತರ ಅಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಪ್ರೊನೌನ್ಸಿಯೇಷನ್, ಫೋನಿಕ್ಸ್ ಇರ್ಬೋದು, ಎಲ್ಲ ಕೂಡ ತುಂಬಾ ಚೆನ್ನಾಗಿ ಗ್ರಾಪ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಏನೋ ಎನಿವೇ ಟಾಯ್ಸ್ ತಗೊಳ್ತೀವಿ. ಬಟ್ ಎಜುಕೇಶನಲ್ ಟಾಯ್ಸ್, ಮೈಂಡ್ ಮೆಚೂರ್ ಆಗಂತ ಟಾಯ್ಸ್ ತಗೊಂಡ್ರೆ ಮಕ್ಕಳಿಗೆ ತುಂಬಾನೇ ಯೂಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ.
ಸೊ ಹಾಗಾಗಿ ನಾನು ಇದನ್ನ ಪರ್ಚೇಸ್ ಮಾಡಿದೆ. ನಿಜವಾಗ್ಲೂ ಇದನ್ನ ಪರ್ಚೇಸ್ ಮಾಡಿದ್ದು ತುಂಬಾನೇ ಯೂಸ್ಫುಲ್ ಆಯ್ತು. ನನ್ನ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿದೀನಿ, ನೀವು ಕೂಡ ಒಂದು ಪರ್ಚೇಸ್ ಮಾಡಿ. 300 350 ಎಲ್ಲ ನಾವು ಒಂದು ಕಾರ್ ತಗೊಳ್ಳೋದು ಅದು ತಗೊಳ್ಳೋದು ಎಲ್ಲದರಲ್ಲೂ ಹಾಗೆ ಇದ್ ಮಾಡ್ಬಿಡ್ತೀವಿ. ಇಷ್ಟೊಂದು ಯೂಸ್ಫುಲ್ ಆಗಿರೋದಕ್ಕೆ ಸ್ಪೆಂಡ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತ ಒಂದು ಲಾಸ್ ಆಗಲ್ಲ ನಿಜವಾಗ್ಲೂ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಕೂಡ ನಿಮ್ಗೆ ಒಂದು ಕಾರ್ಡ್ ಇದೆ. ಸೊ ಇದನ್ನ ಕೂಡ ನೀವು ಈ ತರ ಇನ್ಸರ್ಟ್ ಮಾಡಿದ್ರೆ ನೀವು ನೋಡ್ತಾ ಇರ್ಬೋದಲ್ವಾ. ಅಂಡ್ ಇಲ್ಲಿ ಫುಡ್ ಐಟಮ್ಸ್ ಕೂಡ ಇದೆ, ನೀವು ನೋಡಿ ಫುಡ್ ಐಟಮ್ಸ್. ಇದಕ್ಕೆಲ್ಲ ಸೌಂಡ್ ಇಲ್ಲ, ಓನ್ಲಿ ಅನಿಮಲ್ಸ್ ಅಂಡ್ ವೆಹಿಕಲ್ಸ್ ಗೆ ಸೌಂಡ್ಸ್. ನೋಡಿ ಐಸ್ ಕ್ರೀಮ್ ಇರ್ಬೋದು, ಆಲ್ರೆಡಿ ಇದು ತೋರಿಸಿದೀನಿ ಅನಿಮಲ್ಸ್ದು. ಇದಂತೂ ನನ್ನ ಮಗನ ಫೇವ್ರೇಟ್ ಸೌಂಡು ಮೇಕೆದು. ಅಂಡ್ ಎಷ್ಟೊಂದು ವರ್ಡ್ಸ್ ಅವ್ನು ಕಲ್ತಿದ್ದಾನೆ ಇವಾಗ, ನನಗೆ ಅದೇ ಖುಷಿ ಆಗಂತದ್ದು. ಸೊ ತುಂಬಾನೇ ಒಂಥರ ನನಗೇನೆ ಖುಷಿ, ನನ್ನ ಮಗ ಇಷ್ಟೊಂದೆಲ್ಲ ವರ್ಡ್ಸ್ ಆಲ್ರೆಡಿ ಕಲ್ತಿದ್ದಾನೆ ಅಂತ. ಅಂಡ್ ಅವನಿಗೆ ತುಂಬಾನೇ ಇಷ್ಟ ಟ್ರೈನು, ವೆಹಿಕಲ್. ಸೊ ವೆಹಿಕಲ್ಸ್ ತೋರಿಸ್ತೀನಿ ನಿಮಗೆ. ಅಂಡ್ ಕಲರ್ಸ್ ಇದೆ, ವೆಹಿಕಲ್ಸ್ ಇದೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಪೊಲೀಸ್ ಕಾರ್, ಇದನ್ನೇ ಜಾಸ್ತಿ ಯೂಸ್ ಮಾಡಿ. ನೋಡಿ ನೋಡಿ ಇದನ್ನ ರಫ್ ಇದು ಒಂದು ತರ ಸೌಂಡ್ ಬರುತ್ತಲ್ಲ, ಅವನಿಗೆ ಸಿಕ್ಕಾಬಡೆ ಖುಷಿ. ಸೊ ಅಂಡ್ ಇಲ್ಲಿ ಬ್ಯಾಕ್ ಸೈಡ್ ಆಂಬುಲೆನ್ಸ್ ಕೂಡ ಇದೆ, ಇದನ್ನ ಜಾಸ್ತಿ ಯೂಸ್ ಮಾಡೋದು ಅವನು, ಅದಕ್ಕೆ ನೋಡಿ ಇದು ಈ ತರ ಆಗಿದೆ. ಅಂಡ್ ಇನ್ ಕೇಸ್ ನೀವು ಮತ್ತೆ ಈ ವಾಯ್ಸ್ ನ ರಿಪೀಟ್ ಮಾಡ್ಬೇಕಂದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಇದು ರಿಪಿಟೇಷನ್ ಆಗುತ್ತೆ. ಅಂಡ್ ತುಂಬಾನೇ ಎಲ್ಲ ತುಂಬಾ ಇದೆ ನೋಡಿ. ಇಲ್ಲಿ ವೆಜಿಟೇಬಲ್ಸ್ ಇರ್ಬೋದು, ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಂಪ್ಕಿನ್. ಅಂಡ್ ತುಂಬಾನೇ ಇದೆ. ಅಂಡ್ ನನ್ನ ಮಗನಿಗೆ ಒನ್ ಆಫ್ ದ ಫೇವ್ರೇಟ್ ಇನ್ನೊಂದಂದ್ರೆ ಏರೋಪ್ಲೇನ್, ಇದು ನನಗೆ ಸಿಕ್ಕಾಬಡೆ ಇಷ್ಟ. ಅಂಡ್ ತುಂಬಾನೇ ಚೆನ್ನಾಗಿದೆ, ನೀವು ಎಷ್ಟೊಂದು ನೋಡ್ಬೋದು. ಇಲ್ಲಿ ನೋಡ್ಬೋದು ಟೂತ್ ಪೇಸ್ಟ್ ಕೂಡ ಇದೆ. ಅಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೂತ್ ಬ್ರಷ್ ಕೂಡ ಇದೆ. ಅಂಡ್ ವೆರೈಟಿ ಆಫ್ ಕಾರ್ಡ್ಸ್ ಇದೆ. ಸೊ ತುಂಬಾನೇ ವರ್ಡ್ಸ್ ನ ಕಲಿತಾರೆ ಅವ್ರು. ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಎಷ್ಟೊಂದೆಲ್ಲ ಕಲ್ತ್ಬಿಡ್ತಾರೆ. ನಿಜ, ಅದು ಸೌಂಡ್ ಕೂಡ ಬರೋದ್ರಿಂದ ಅವ್ರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅಂಡ್ ಕಲರ್ಫುಲ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಅಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಕಾರ್ಡ್ಸ್ ಹೆಡ್ಜ್ ನೋಡಿ, ಇದು ರೌಂಡ್ ಶೇಪ್ ಅಲ್ಲಿ ಇದೆ. ಇಲ್ಲಿ ಹೆಡ್ಜ್ ಆಗಿಲ್ಲ, ಹೆಡ್ಜ್ ಆಗಿದ್ರೆ ಮಕ್ಳಿಗೆ ಒಂದು ಸ್ಕ್ರಾಚ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲ. ಅಂಡ್ ಈ ಕಾರ್ಡ್ ತಿಕ್ ಕೂಡ ಇದೆ. ಸೊ ಇನ್ ಕೇಸ್ ಅವ್ರು ಹತ್ಕೊಂಡು ಇಲ್ಲೆಲ್ಲ ಇದ್ ಮಾಡ್ಕೊಂಡ್ರು ಒಂದ್ ಸ್ವಲ್ಪ ವಾಟರ್ ಮಿಸ್ ಆಗಿ ಚೆಲ್ಲಿದ್ರು ಅಷ್ಟು ಬೇಗ ಇದು ವೆಟ್ ಆಗಲ್ಲ. ಸೊ ತುಂಬಾ ಗಟ್ಟಿ ಕೂಡ ಇದೆ, ತಿಕ್ಕಾಗಿದೆ. ಅಂಡ್ ಇಲ್ಲಿ ರೌಂಡ್ ಶೇಪ್ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯಾದಂತ ಇದಾಗಲ್ಲ. ಅಂಡ್ ಕಲರ್ಫುಲ್ ಆಗಿದೆ. ಇದರಿಂದ ನಿಮ್ಗೆ ಏನ್ ಯೂಸ್ಫುಲ್ ಅಂದ್ರೆ, ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೋಡಿ ಈ ಕಾರ್ಡ್ಸ್ ಜೊತೆ ನಿಮ್ಗೆ ಇದು ಬೋರ್ ಆದಾಗ ನೀವು ABCD ಹಾಕಿ ಕೂಡ ಮಕ್ಳಿಗೆ ಕೇಳಿಸ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ABCD ಕೂಡ ಅವೈಲೇಬಲ್ ಇದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಫೋನಿಕ್ಸ್ ಇರ್ಬೋದು, ಪ್ರೊನೌನ್ಸಿಯೇಷನ್ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಕಾರ್ಡ್ ಇರೋದ್ರಿಂದ ನಾವು ಡೈಲಿ ಲೈಫ್ ಅಲ್ಲಿ ಏನೇನ್ ನೋಡ್ತೀವಿ, ಇವನ್ ನೋಡ್ದೇ ಇರೋ ಅಂತ ಎಷ್ಟೊಂದು ವೆಹಿಕಲ್ ನಾವು ಇವಾಗ ಇಲ್ಲಿ ಕಾರು ಜೀಪ್ ಎಲ್ಲ ಅವ್ರು ನೋಡಿರ್ತಾರೆ, ಬೈಸಿಕಲ್ ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಬಟ್ ತುಂಬಾ ನಿಮಗೆ ಶಿಪ್ ಇರ್ಬೋದು, ಅಂಡ್ ಏರೋಪ್ಲೇನ್, ಅಂಡ್ ತುಂಬಾ ಸೇಲ್ ಬೋಟ್ ಆ ತರದೆಲ್ಲ ಮಕ್ಕಳಿಗೆ ಐಡಿಯಾ ಇರಲ್ಲ. ಸೊ ಈ ತರ ಕಾರ್ಡ್ ಇಂದ ನಿಜವಾಗ್ಲೂ ಅವ್ರದ್ದು ಒಂದು ಏನು ವೊಕ್ಯಾಬ್ಯುಲರಿ ತುಂಬಾನೇ ಇಂಪ್ರೂವ್ ಆಗುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ಬೋದು, ವೊಕ್ಯಾಬ್ಯುಲರಿ ಇರ್ಬೋದು, ತುಂಬಾನೇ ಇಂಪ್ರೂವ್ ಆಗುತ್ತೆ. ಸೊ ನಿಜವಾಗ್ಲೂ ನಿಮ್ಮ ಮಕ್ಕಳು 2 years ಇಂದ 6 years ಒಳಗಡೆ ಇದೆ ಅಂದ್ರೆ ಇದು ತುಂಬಾನೇ ನೀಡ್ ಇದೆ ಅಂತ ನನ್ನ ಅನಿಸಿಕೆ. ಸೊ ಇದನ್ನ ಅವ್ರು ಕಲ್ತ್ರೆ ಬೇಗನೆ ಬೇರೆದೆಲ್ಲ ಇನ್ನ ಕಲ್ತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಂಡ್ ಮೇನ್ ಥಿಂಗ್, ನಾವು ಮೊಬೈಲ್ ನ ಅವಾಯ್ಡ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ರೀತಿಯ ಬ್ಯಾಟ್ರಿ ನೆಸೆಸಿಟಿ ಇಲ್ಲ. ಅಂಡ್ ತುಂಬಾನೇ ಈಸಿಯಾಗಿ ಪೋರ್ಟೇಬಲ್. ನಾವು ಮಕ್ಕಳಿಗೆ ಇವಾಗ ಕಾರಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತಿದೀವಿ, ಟ್ರೈನಲ್ಲಿ ಎಲ್ಲೋ ಟ್ರಾವೆಲ್ ಮಾಡ್ತಿದ್ವಿ ಅಂದ್ರೆ ಆರಾಮ್ಸೆ ತಗೊಂಡು ಹೋಗಿ ಅಲ್ಲಿ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂಡ್ ತುಂಬಾ ಇಂಟರಾಕ್ಟಿವ್ ಆಗು ನಾವು ಪೇರೆಂಟ್ಸ್ ಕೂಡ ಮಕ್ಳ ಜೊತೆ ಇಂಟರಾಕ್ಟ್ ಮಾಡ್ಬೋದು. ತುಂಬಾನೇ ಯೂಸ್ಫುಲ್ ಆಗಿರುವಂತ ಈ ಒಂದು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಇದ್ರದ್ದು ಲಿಂಕ್ ಬೇಕಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಲಿಂಕ್ ಅನ್ನ ಶೇರ್ ಮಾಡ್ಕೊಡ್ತೀನಿ. ಸೊ ತುಂಬಾನೇ ಯೂಸ್ಫುಲ್ ಅನಿಸ್ತು. ನನ್ನ ಮಗ ತುಂಬಾನೇ ಎಂಜಾಯ್ ಮಾಡಿದಾನೆ ಇದು ಒಂದು ಕಾರ್ಡ್ ಅಲ್ಲಿ. ಸೊ ಡೈಲಿ ಅವನಿಗೆ ಇದನ್ನ ಕೊಡ್ತೀನಿ, ಅವಾಗೆಲ್ಲ ಫೋನ್ ಕೇಳ್ತಾನೆ, ಅವಾಗ ಇದನ್ನ ಕೊಟ್ರೆ ಅವನು ಫೋನ್ ಅನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ ಇವಾಗ. ಸೊ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಕ್ಕೆ ಬೆಸ್ಟ್ ಆಪ್ಷನ್ ಅಂದ್ರೆ ಈ ಒಂದು ನಿಮ್ದು ಹಾರ್ಲಿ ಎಜುಕೇಶನ್ ಕಾರ್ಡ್ಸ್ ಅಂತ ಹೇಳ್ಬೋದು. ತುಂಬಾನೇ ಡಬಲ್ ಸೈಡ್ ಕಾರ್ಡ್ಸ್ ಇದೆ, ಕಲರ್ಫುಲ್ ಆಗಿದೆ.
ಅಂಡ್ ತಿಕ್ಕಾಗೂ ಕೂಡ ಇದೆ ಅಂಡ್ ರೌಂಡ್ ಶೇಪ್ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಸ್ಕ್ರಾಚಸ್ ಕೂಡ ಆಗಲ್ಲ. ಅಂಡ್ ಇಲ್ಲಿ ಸೌಂಡ್ ಸಿಸ್ಟಮ್ ಇರೋದ್ರಿಂದ ಪ್ರೊನೌನ್ಸಿಯೇಷನ್ ಇಂಪ್ರೂವ್ ಆಗುತ್ತೆ, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ ಅಂಡ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಇಂಪ್ರೂವ್ ಆಗುತ್ತೆ. ಸೊ ಮಕ್ಕಳು ಇದನ್ನ ಅವತ್ತು ಇಲ್ಲಿ ಕೇಳಿದೆ ಅಂತ ಅವ್ರು ನೆನ್ಪು ಮಾಡ್ಕೊಂತಾರೆ. ಸೊ ತುಂಬಾನೇ ಬೆನಿಫಿಟ್ ಇರುವಂತ ಈ ಒಂದು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಿದ್ರೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಅಂಡ್ ಮೇನ್ ಥಿಂಗ್ ವೈಫೈ ಅನ್ನೋ ನೆಸೆಸಿಟಿ ಇರಲ್ಲ. ನೀವು ಮೊಬೈಲ್ ಅಲ್ಲಿ ಏನೋ ತೋರಿಸ್ತೀರಾ, ಟ್ಯಾಬ್ ಅಲ್ಲಿ ತೋರಿಸ್ತೀರಾ, ವೈಫೈ ಬೇಕು, ನೆಟ್ವರ್ಕ್ ಬೇಕು. ಸೊ ಇಲ್ಲಿಗೆ ಯಾವುದೇ ರೀತಿಯ ವೈಫೈ ಅವಶ್ಯಕತೆ ಇಲ್ಲ. ನೀವು ಚಾರ್ಜ್ ಮಾಡಿ ಇಟ್ಕೊಂಡ್ರೆ ಸೊ 1 ಅವರ್ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 1 ಡೇ 1.5 ಡೇ ನೀವು ಯೂಸ್ ಮಾಡ್ಬೋದು ಕಂಟಿನ್ಯೂಸ್ ಮಾಡಿದ್ರು. ಸೊ ಚಾರ್ಜ್ ಕೂಡ ತುಂಬಾನೇ ಚೆನ್ನಾಗಿ ಬರ್ತಿದೆ ಅಂಡ್ ಸೌಂಡ್ ಬರ್ತಾ ಇರೋದ್ರಿಂದ ಮಕ್ಕಳಿಗೆ ತುಂಬಾನೇ ಇಷ್ಟ ಕೂಡ ಆಗುತ್ತೆ ಅಂಡ್ ಅವ್ರು ಲೈಕ್ ಕೂಡ ಮಾಡ್ತಾರೆ. ಸೊ ಬೋರ್ ಆಗಲ್ಲ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂತ ಈ ಒಂದು ಅರ್ಲಿ ಎಜುಕೇಶನ್ ಕಾರ್ಡ್ಸ್ ನನಗಂತೂ ತುಂಬಾನೇ ಇಷ್ಟ ಆಗಿದೆ. ನಾನು 10/10 ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಿಮ್ಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಯಾರಿಗೆಲ್ಲ ಯೂಸ್ಫುಲ್ ಅನ್ಸುತ್ತೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಬಾಯ್ ಬಾಯ್.